ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಒಂದು ವಿಶೇಷವಾದಂತಹ ವಿಡಿಯೋದೊಂದಿಗೆ ನಿಮ್ಮೆಲ್ಲರ ಮುಂದೆ ಬರ್ತಾ ಇದ್ದೀನಿ. ಅದೇನೆಂದರೆ, ಕಳೆದ 3-4 ತಿಂಗಳುಗಳಿಂದ ಕೇವಲ ಅಡಿಗೆಗೆ ಮತ್ತು ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಸಾಮಾನುಗಳನ್ನು ಮಾತ್ರ ನಾವು ಅಂಗಡಿಯಿಂದ ತರ್ತಾ ಇದ್ವಿ. ಮತ್ತೇನೆಂದರೆ, ಬೇರೆ ಯಾವುದೂ ಅಂಗಡಿಗಳು ಓಪನ್ ಕೂಡ ಇರಲಿಲ್ಲ. ಇವಾಗ ಆಗಸ್ಟ್ ಬಂದಿರೋದ್ರಿಂದ ತುಂಬ ಅಂಗಡಿಗಳು ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಇವತ್ತು ಪೌಂಡ್ಲ್ಯಾಂಡ್ ಅನ್ನುವಂತಹ ಜಾಗಕ್ಕೆ ಬಂದು ಸುಮಾರಷ್ಟು ಬೇಕಾಗಿರುವಂತಹ ವಸ್ತುಗಳನ್ನು ತಗೊಂಡು ಅದರ ಬಗ್ಗೆ ಹೆಚ್ಚಿನ ವಿವರವನ್ನು ಈ ವಿಡಿಯೋದ ಮೂಲಕ ನೀಡ್ತಾ ಇದ್ದೀನಿ. ನಾನಿಲ್ಲಿ ಸ್ಕಾಟ್ಲ್ಯಾಂಡಲ್ಲಿ ಎಡಿನ್ಬರಾ ಅನ್ನುವಂಥ ಸಿಟಿಯಲ್ಲಿ ಇರ್ತಾ ಇದ್ದೀನಿ. ಇಲ್ಲಿ ಲೋಥಿಯನ್ ಅನ್ನೋ ಬಸ್ಸು ಮುಖ್ಯವಾದದ್ದು. ಇದರಲ್ಲಿ 4.5 ಪೌಂಡ್ ಕೊಟ್ಟರೆ ಒಂದು ಫುಲ್ ಡೇ ಟಿಕೆಟ್ ಸಿಗುತ್ತೆ ಮತ್ತು ಮಕ್ಕಳಿಗಾದರೆ 2.20 ಪೌಂಡ್ಗೆ ಸಿಗುತ್ತೆ. ಇಲ್ಲಿ ಸುಮಾರಷ್ಟು ಬಸ್ಗಳೆಲ್ಲ ಡಬಲ್ ಡೆಕ್ಕರ್, ಅಂದರೆ ಮೇಲ್ಗಡೆ ಕೂಡ ಕುತ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಮೆಟ್ಲಿರೋದ್ರಿಂದ ಹತ್ತಿ ಮೇಲ್ಗಡೆ ಹೋಗ್ಬೋದು. ಅದೇ ಥರ ಕೆಳಗಡೆ ಯಾರಾದರೂ ವೀಲ್ ಚೇರಲ್ಲಿ ಬಂದರೆ ಅಥವಾ ಮಕ್ಕಳನ್ನು ಟ್ರಾಲಿಯಲ್ಲಿ ಕರ್ಕೊಂಬಂದರೆ ಅವರಿಗೆ ಕೂಡ ಸಪ್ರೇಟಾಗಿ ಜಾಗ ಇರುತ್ತೆ. ಬಸ್ಸಿಗೆ ಹತ್ತಿ ಒಳಗೆ ಬಂದಾಕ್ಷಣ ಒಂದು ಚಿಕ್ಕದಾಗಿರುವಂತಹ ಮಷಿನ್ ಇರುತ್ತೆ ಡ್ರೈವರ್ ಪಕ್ಕದಲ್ಲಿ. ಅಲ್ಲಿ ATM ಕಾರ್ಡನ್ನು ಟ್ಯಾಪ್ ಮಾಡಿಬಿಟ್ಟು ಟಿಕೆಟನ್ನು ತೊಗೊಂಡಿದ್ದೀನಿ. ತುಂಬ ಜನ ಇದ್ದಿರೋದ್ರಿಂದ ನಾನು ಬಸ್ ಹತ್ತಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಸ್ಸಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಈಗ ಪ್ರಯಾಣ ಮಾಡಬೇಕು. ಹೊರಗಡೆ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇವತ್ತು ಸ್ವಲ್ಪ ಬಿಸಿಲಿದೆ. ಮತ್ತೇನಂದರೆ ಇಲ್ಲಿ ನೈಸರ್ಗಿಕ ಪರಿಸರವನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಎಲ್ಲಿ ನೋಡಿದರೂ ಅಲ್ಲಿ ಹಸಿರು ಕಾಣಿಸ್ತಾ ಇರುತ್ತೆ ಮತ್ತು ಚೆನ್ನಾಗಿರೋ ಗಾಳಿ ಇದೆ. ತುಂಬ ಖುಷಿಯಾಗುತ್ತೆ ಈ ಥರ ಹೊರಗಡೆ ಹೋಗಬೇಕಾದ್ರೆ. ಈಗ ಕಾಣಿಸ್ತಾ ಇದೆಯಲ್ಲ, ಇದು ಪ್ಯೂರ್ ಜಿಮ್ ಅಂತ ಒಂದು ಚೆನ್ನಾಗಿರುವಂಥ ಮತ್ತು ದೊಡ್ಡದಾಗಿರುವಂತಹ ಜಿಮ್ ಇದು. ಒಂದು 3 ತಿಂಗಳು ನಾನು ಇದನ್ನು ಯೂಸ್ ಮಾಡಿದ್ದೆ. ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಮತ್ತೇನಂದರೆ, ಒಂದು ವರ್ಕೌಟ್ ಮಾಡ್ತಾ ಮಾಡ್ತಾ ಟೈಮ್ ಹೆಂಗೆ ಪಾಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಯೂರ್ ಜಿಮ್ ಬಗ್ಗೆ ಒಂದು ಲಿಂಕನ್ನು ಹಾಕಿಟ್ಟಿರ್ತೀನಿ. ನಿಮಗೆ ಹೆಚ್ಚಿನ ವಿವರಣೆ ಬೇಕಂದರೆ ನೋಡ್ಕೋಬೋದು. ನಮ್ಮ ನಿಲ್ದಾಣ ಈಗ ಹತ್ತಿರ ಬರ್ತಾ ಇದೆ. ಇವಾಗ ಇಲ್ಲಿರುವಂಥ ಒಂದು ರೆಡ್ ಬಟನನ್ನು ಪ್ರೆಸ್ ಮಾಡಿದ್ದೀನಿ. ಇವಾಗ ಬಸ್ ನಿಲ್ಲುತ್ತೆ. ಬಸ್ ಇಳಿದ ಮೇಲೆ 1-2 ನಿಮಿಷ ನಡ್ಕೊಂಡು ಹೋಗಬೇಕು. ಇದು ವೆಸ್ಟ್ ರಿಟೇಲ್ ಪಾರ್ಕ್ ಅಂತ. ಇಲ್ಲಿ ತುಂಬ ಅಂಗಡಿಗಳಿದೆ. ಅದೇನೆಂದರೆ, ಒಂದು ಆಲ್ಡಿ ಇದೆ, ಒಂದು M&S ಫುಡ್ ಇದೆ, ಹೋಮ್ ಬಾರ್ಗೇನ್ಸ್, ಪೌಂಡ್ಲ್ಯಾಂಡ್ ಮತ್ತು ಪಕ್ಕದಲ್ಲೇ ಒಂದು 24x7 ಆಸ್ದಾ ಕೂಡ ಇದೆ. ಇದು ಕಾರ್ ಪಾರ್ಕಿಂಗ್ ಏರಿಯಾ. ಇದ್ರ ಮುಂದ್ಗಡೆನೇ ಬೇರೆ ಎಲ್ಲ ಅಂಗಡಿಗಳು ಇದೆ. ಇಲ್ಲಿ ಅಂಗಡಿಗಳೆಲ್ಲ ಇರೋ ಜಾಗಕ್ಕೆ ಬಂದಾಗಿದೆ. ಇಲ್ಲಿ ಇಷ್ಟೊಂದು ಕಾರ್ಗಳೆಲ್ಲ ಕಾಣಿಸ್ತಾ ಇದೆ. ಆದರೆ ಒಳಗಡೆ ಹೋದಾಗ ತುಂಬ ಜಾಸ್ತಿ ಜನ ಏನು ಇದ್ದಿರಲಿಲ್ಲ. ಒಂದು 10-20 ಜನ ಅಷ್ಟೇ ಇದ್ದರು. ಇವಾಗ ನೋಡಿ, ಇಲ್ಲಿ ಪೌಂಡ್ಲ್ಯಾಂಡ್ ಅನ್ನೋ ಜಾಗಕ್ಕೆ ನಾನೀಗ ಬಂದಿದ್ದೀನಿ. ಇಲ್ಲಿ ಪೌಂಡ್ಲ್ಯಾಂಡಲ್ಲಿ ಸುಮಾರಾಗಿ ಎಲ್ಲ ವಸ್ತುಗಳು 1 ಪೌಂಡ್ ಬೆಲೆಗೆ ಸಿಗುತ್ತೆ. 1 ಪೌಂಡ್ ಅಂದರೆ ಇವತ್ತಿನ ದಿನದಲ್ಲಿ ಹೇಳಬೇಕಂದ್ರೆ ಒಂದು 95 ರೂಪಾಯಿಗಳಷ್ಟು. ಸುಮಾರಾಗಿ ಎಲ್ಲ ಬ್ರ್ಯಾಂಡ್ಗಳ ವಸ್ತುಗಳು ಕೂಡ ಇಲ್ಲಿ ಸಿಗೋದ್ರಿಂದ ಇದೊಂದು ಒಳ್ಳೆ ಅಂಗಡಿ ಅಂತಲೇ ಹೇಳ್ಬೋದು. ಉದಾಹರಣೆ ಹೇಳಬೇಕು ಅಂತಂದರೆ, ಇವಾಗ ಶಾಂಪುಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಪ್ಯಾಂಟೀನ್, ಡವ್ ಮೋಸ್ಟ್ಲಿ. ಆಮೇಲೆ ಮಾಯ್ಶ್ಚರೈಸರು ವ್ಯಾಸ್ಲಿನ್ ಯೂಸ್ ಮಾಡ್ತೀವಿ. ಆಮೇಲೆ ಕೋಲ್ಗೇಟ್ ಇರ್ಬೋದು, ಸೆನ್ಸೊಡೈನ್, ಈ ಥರ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ. ಅದು ಹೆಚ್ಚಾಗಿ 1 ಪೌಂಡು ಮತ್ತು ಅದರ ಆ ಕಡೆ ಈ ಕಡೆನೇ ಸಿಗುತ್ತೆ. ಈ ಅಂಗಡಿಯ ಒಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ಮನೆಗೆ ಬೇಕಾಗಿರುವಂತಹ ಮತ್ತು ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು ಒಂದೇ ಅಂಗಡಿಯಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಇವಾಗ ನಿಮಗೆ ಹೇಳಬೇಕು ಅಂತಂದರೆ, ಮನೆ ಬಳಕೆಗೆ ಬೇಕಾಗಿರುವಂತಹ ಸ್ಪೂನ್ಗಳು, ಕಪ್ಗಳು, ಆಮೇಲೆ ಆಟಿಕೆಗಳಿರ್ಬೋದು, ಕೆಲವೊಂದು ಬಟ್ಟೆಗಳು ಕೂಡ ಚೆನ್ನಾಗಿ ಸಿಗುತ್ತೆ. ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂತಂದರೆ, ಕೆಲವೊಂದು ಬ್ರ್ಯಾಂಡ್ಗಳು ಎಲ್ಲ ಕಡೆನೂ ಸೇಮ್ ಇರುತ್ತೆ. ಲೈಕ್ ಜಾನ್ಸನ್ ಇರ್ಬೋದು, ಡೋವ್ ಇರ್ಬೋದು, ನಿವಿಯಾ ಇರ್ಬೋದು. ಸೊ ನೀವು ಇದನ್ನೆಲ್ಲ ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಇದನ್ನು ನೀವು ಪೌಂಡ್ಲ್ಯಾಂಡಿಂದ ಕೂಡ ತಗೋಬೋದು. ನೋಡಿ, ಒಂದೇ ಬಗೆಯ ಸಾಮಾನುಗಳನ್ನು ಒಂದೇ ಕಡೆ ನೀಟಾಗಿ ಜೋಡಿಸಿಟ್ಟಿರ್ತಾರೆ. ನೋಡೋಕ್ಕೆ ಚೆನ್ನಾಗಿರುತ್ತೆ. ನೀವು ಮಾಲ್ಗಳಲ್ಲಿ, ಡಿಮಾರ್ಟ್ಗಳಲ್ಲಿ ಈ ಥರ ನೋಡಿರ್ಬೋದು. ಮತ್ತೇನೆಂದರೆ, ಕೆಲವೊಂದು ಚಿಕ್ಕ ಪುಟ್ಟ ಸಾಮಾನುಗಳು ಅತಿ ಅಗತ್ಯ ಇರುವಂಥವೆಲ್ಲ 1-2 ಪೌಂಡ್ಗೆಲ್ಲ ಸಿಗುತ್ತೆ. ಹೆಚ್ಚಿನದಾಗಿ ಪೌಂಡ್ಗಳನ್ನು ವ್ಯರ್ಥ ಮಾಡೋ ಅವಶ್ಯಕತೆ ಇರಲ್ಲ.
ಇಲ್ಲಿ ಹೊರಗಡೆ ಹೋಗಬೇಕಾದ್ರೆ ಮುಖ್ಯವಾಗಿ ಏನಾದರೂ ಸಾಮಾನು ತರಬೇಕು ಅಂದರೆ ಅಂಗಡಿಗೆ ಹೋಗಬೇಕಾದ್ರೆ ಮುಖ್ಯವಾಗಿ 2-3 ವಿಷಯಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಒಂದೇನೆಂದರೆ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಬೇಕು, 2 ಮೀಟರ್ ಡಿಸ್ಟೆನ್ಸ್. ಆಮೇಲೆ ಇನ್ನೊಂದೇನೆಂದರೆ ಮುಖಕ್ಕೆ ಮಾಸ್ಕ್ ಅಥವಾ ಏನಾದರೂ ಕವರನ್ನು ಹಾಕ್ಕೊಂಡು ಹೋಗಲೇಬೇಕು. ಆಮೇಲೆ ಅಂಗಡಿಯಲ್ಲೆಲ್ಲ ಸ್ಯಾನಿಟೈಸರ್ಗಳನ್ನು ಇಟ್ಟಿರ್ತಾರೆ, ಅದನ್ನು ಬಳಸೋದಕ್ಕೆ ಮರಿಬೇಡಿ. ನೋಡಿ ವೀಕ್ಷಕರೇ, ನಾನು ನಿಮಗೆ ಇವಾಗ ಸ್ಟೇಷ್ನರಿ ಏರಿಯಾಗೆ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿರುವಂತಹ ಸ್ಟೇಷ್ನರಿ ಐಟಮ್ಗಳು ಸಿಗುತ್ತೆ. ಬಣ್ಣ ಬಣ್ಣದ ಪೆನ್ಸಿಲ್ಗಳು, ಆಮೇಲೆ ಪೆನ್ನು, ಆಮೇಲೆ ನೋಟ್ಬುಕ್ಗಳು. ಆಮೇಲೆ ಚಿಕ್ಕವರಿರಬೇಕಾದ್ರೆ ಈ ಥರ ಎಲ್ಲ ತುಂಬ ಕ್ರಾಫ್ಟ್ಗಳನ್ನೆಲ್ಲ ಮಾಡ್ತಾಯಿದ್ವಲ್ಲ, ಅದೆಲ್ಲ ನೋಡಿದರೆ ನೆನಪಾಗುತ್ತೆ, ತುಂಬ ಖುಷಿ ಆಗುತ್ತೆ. ಇವಾಗೆಲ್ಲ ಜಾಸ್ತಿ ಎಲ್ಲ ಅಭ್ಯಾಸ ಇಟ್ಕೊಂಡಿಲ್ಲ, ಆದರೂ ಕೂಡ ಇಲ್ಲಿ ಬಂದರೆ ಒಂಥರ ಏನೋ ಖುಷಿ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಡುಗೆ ಮನೆಯಲ್ಲಿ ಬೇಕಾಗುವಂತಹ ಎಲ್ಲ ಸಾಮಾನುಗಳನ್ನು ಇಲ್ಲೆಲ್ಲ ಇಟ್ಟಿದ್ದಾರೆ. ಹೆಚ್ಚಾಗಿ ಇನ್ನೊಂದು ಏನೊಂದು ಸೇರ್ಪಡೆ ಆಗಿದೆ ಅಂತಂದರೆ ಮಾಸ್ಕ್ಗಳು. ಇಲ್ಲಿ ಯೂಸ್ ಆ್ಯಂಡ್ ಥ್ರೋ ಮಾಸ್ಕ್ಗಳು ಕೂಡ ಇದೆ. ಆಮೇಲೆ ಮತ್ತೆ ಹಾಕಿಕೊಳ್ಳುವಂತಹ ಮಾಸ್ಕ್ಗಳು ಕೂಡ ಬಂದಿದೆ. ಅದೇ ಥರ ವಿಧವಾದಂತಹ ಸ್ಯಾನಿಟೈಸರ್ಗಳು ಕೂಡ ಬೇರೆ ಬೇರೆ ಪ್ರೈಸಲ್ಲಿದೆ. ಈ ಪೌಂಡ್ಲ್ಯಾಂಡ್ ಇದೆಯಲ್ಲ, ಇದೇ ಥರನೇ ನಿಮಗೆ ಎಲ್ಲ ಸಿಟಿಯಲ್ಲೂ ಪೌಂಡ್ಲ್ಯಾಂಡ್, ಪೌಂಡ್ ಸ್ಟ್ರೆಚರ್, ಪೌಂಡ್ ಸೇವರ್ ಅಂತ ಬೇರೆ ಬೇರೆ ಹೆಸರುಗಳಲ್ಲಿ ಕೂಡ ಸಿಗ್ಬೋದು. ಆದರೆ ಇದರ ಹಿಂದಿರುವಂತಹ ಒಂದು ತತ್ವ ಒಂದೇ. ಅದೇನೆಂದರೆ 1 ಪೌಂಡ್ ಬೆಲೆಯಲ್ಲಿ ಸುಮಾರಷ್ಟು ವಸ್ತುಗಳೆಲ್ಲ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಡುಗೆ ಮನೆಗೆ ಬೇಕಾಗುವಂಥ ಎಲ್ಲ ಸಾಮಾನುಗಳು ಸಿಗ್ತಾ ಇದೆ. ಈ ಒಂದು ಏರಿಯಾಕ್ಕೆ ಬಂದರೆ ಮಾತ್ರ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗೋದು ತುಂಬ ಕಷ್ಟ. ಇಲ್ಲಿ ತುಂಬ ಚೆನ್ನಾಗಿರೋ ಐಟಮ್ಗಳೆಲ್ಲ ಸಿಗುತ್ತೆ. ಆದರೆ ಜಾಸ್ತಿ ಏನೂ ಖರೀದಿ ಮಾಡೋಕ್ಕೆ ಹೋಗಿಲ್ಲ. ಕೆಲವೊಂದು ಐಟಮ್ಗಳನ್ನು ತೊಗೊಂಡಿದ್ದೀನಿ. ಇದನ್ನು ನೋಡ್ತಾ ಇರಿ. ಹೀಗೆ ಎಂಡಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಕೆಲವೊಂದು ಕಡೆ ಹೋದಾಗ ನಿಮಗೂ ಕೂಡ ಹೀಗೆ ಅನ್ನಿಸ್ತಾ ಇರಬೇಕಲ್ಲ, ಏನಾದರೂ ತೊಗೋಬೇಕು, ಆಮೇಲೆ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ. ಬೇರೆ ಬೇರೆ ಡಿಫ್ರೆಂಟ್ ವೆರೈಟಿ ಇರುತ್ತೆ. ಅದರಿಂದ ಹಾಗೇನಾದರೂ ನಿಮಗೆ ಅನಿಸಿದರೆ ಅಥವಾ ಈ ವಿಡಿಯೋದಲ್ಲಿ ನಿಮಗೇನಾದರೂ ತುಂಬ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಆಶ್ಚರ್ಯವಾಗುವಂಥ ಒಂದು ವಿಷಯ ಹೇಳ, ಅದೇನೆಂದರೆ ನೀವು ಏನೇನು ಊಟ ಮಾಡ್ತೀರಾ ಅಂತ ಯೋಚನೆ ಮಾಡ್ತೀರೋ ಅದೆಲ್ಲ ಇಲ್ಲಿ ಪ್ಯಾಕ್ ಆಗಿ ಸಿಗುತ್ತೆ. ಉದಾಹರಣೆ ಹೇಳಬೇಕು ಅಂತಂದರೆ ಬೆಂದಿರುವ ಅಕ್ಕಿ ಇರ್ಬೋದು, ಅಥವಾ ಬೆಂದಿರುವ ತರಕಾರಿಗಳಿರ್ಬೋದು, ಅಥವಾ ಕಟ್ ಮಾಡಿರುವಂತಹ ತರಕಾರಿಗಳು, ಮತ್ತು ಸಾಸ್ಗಳು, ಆಮೇಲೆ ಸ್ವೀಟ್ಗಳು, ಎಲ್ಲ ಥರದ ಊಟಗಳು ಕೂಡ ಇಲ್ಲಿ ಪ್ಯಾಕ್ ಆಗಿ ಸಿಗುತ್ತೆ. ಅದನ್ನು ಬಳಸ್ಕೊಂಡು ಒಂದೇ ನೀವು ಬೇರೆ ಬೇರೆ ಕರಿಗಳನ್ನು ಮಾಡ್ಬೋದು, ಅಥವಾ ಜಸ್ಟು ಮೈಕ್ರೋವೇವಲ್ಲಿಟ್ಟು ಬಿಸಿ ಮಾಡ್ಕೊಂಡು ಕೂಡ ಹಾಗೆ ತಿನ್ಬೋದು. ಈ ಥರ ಎಲ್ಲ ಸುಮಾರಷ್ಟೆಲ್ಲ ಸಾಮಾನುಗಳನ್ನು ನೋಡಿಕೊಂಡು ಕೆಲವೊಂದಷ್ಟನ್ನು ಖರೀದಿ ಮಾಡಿಕೊಂಡು ವಾಪಸ್ ಮನೆಗೆ ಬಂದೆ. ಆಮೇಲೆ ಹೊರಗಡೆ ನಾನು ಹೋಗಬೇಕಾದ್ರೆ ನೀರಿನ ಬಾಟಲು ಮತ್ತು ಏನಾದರೂ ಹಣ್ಣು ಅಥವಾ ಚಿಪ್ಸ್ ಏನಾದರೂ ಇಟ್ಕೊಂಡಿರ್ತೀನಿ. ಅದನ್ನು ಹಸುವಾದಾಗ ತಿಂದು ಆಮೇಲೆ ಬಸ್ ಟೈಮಿಗೆ ವಾಪಸ್ ಮನೆಗೆ ಬಂದಿದ್ದೀನಿ. ಈಗ ನಾನು ನಿಮಗೆ ಏನೇನು ತೊಗೊಂಡಿದ್ದೀನಿ ಮತ್ತು 30 ಪೌಂಡ್ ಒಳಗಡೆ ಏನೇನು ಸಿಕ್ತು ನನಗೆ ವಿಶೇಷವಾದಂತಹ ಅನ್ನೋದನ್ನು ಈಗ ತೋರಿಸ್ಕೊಡ್ತೀನಿ. 30 ಪೌಂಡ್ ಒಳಗಡೆ ನಾನು ಒಂದು 30 ಐಟಮ್ ತೊಗೊಂಡು ಬಂದೆ. ಸುಮಾರಾಗಿ ಎಲ್ಲ ಮುಖ್ಯವಾದ ಐಟಮ್ಗಳು, ಕೆಲವೊಂದಷ್ಟನ್ನೆಲ್ಲ ಬೀಳಿಸಿ ಒಡೆದಾಕ್ಬಿಟ್ಟಿದ್ದೆ, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಮೊದಲನೇದಾಗಿ ಇದು ಗಾಜಿನ ಭರಣಿ. ಇದರಲ್ಲಿ ಉಪ್ಪು ಮತ್ತು ಸಕ್ಕರೆನ ಹಾಕಿಟ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ. ಅದೇನಾಯಿತು ಅಂತಂದರೆ ಉಪ್ಪಿಗೋಸ್ಕರ ನಾನು ಪ್ಲಾಸ್ಟಿಕಲ್ಲಿ ಯೂಸ್ ಮಾಡ್ತಾಯಿದ್ದೆ. ಪ್ಲಾಸ್ಟಿಕನ್ನು ಕಡಿಮೆಯಾಗಿ ಯೂಸ್ ಮಾಡಬೇಕು ಅನ್ನೋ ಕಾರಣದಿಂದ ಈಗ ನಾನು ಗ್ಲಾಸಿನ ಭರಣಿಯನ್ನು ತೊಗೊಂಡಿದ್ದೀನಿ. ಆಮೇಲೆ ಇದು ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ, ಇದನ್ನು ನಾನು ಟ್ರೈ ಮಾಡಬೇಕು ಅಂತ ತೊಗೊಂಡು ಬಂದಿದ್ದೀನಿ. ನೋಡ್ತೀನಿ, ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. 2 ಚಿಕ್ಕ ಚಿಕ್ಕ ಪ್ಲೇಟ್ಗಳನ್ನು ತೊಗೊಂಬಂದಿದ್ದೀನಿ. ಸ್ವಲ್ಪ ಇಷ್ಟ ಆಯಿತು, ಹಾಗಾಗಿ ತೊಗೊಂಬಂದೆ. ಆಮೇಲೆ ಇದು ಚಿಕ್ಕ ಚಿಕ್ಕ ಗ್ಲಾಸ್ ಬೌಲ್ಗಳು, ಒಂದೆರಡು ಬಿದ್ದು ಕೈ ಜಾರಿ ಒಡೆದೋಗ್ಬಿಟ್ಟಿದ್ವು, ಹಾಗಾಗಿ ಇದನ್ನು ತೊಗೊಂಬಂದೆ. ದಾಲು ಮತ್ತು ಬೇರೆ ಬೇರೆ ಪದಾರ್ಥ ಅಂದರೆ ತೆಳ್ಳಗಿರೋ ಪದಾರ್ಥ ಎಲ್ಲ ಹಾಕ್ಕೊಂಡು ಊಟ ಮಾಡಬೇಕಾದ್ರೆ ಇದು ಚೆನ್ನಾಗಿ ಅನಿಸುತ್ತೆ. ಇದೊಂದು ತರಕಾರಿಯನ್ನೆಲ್ಲ ಕಟ್ ಮಾಡೋಕ್ಕೆ ಒಂದು ಚಿಕ್ಕದಾಗಿರುವಂಥ ಮಣೆ. ಇದೇನು ಅವಶ್ಯಕತೆ ಇರಲಿಲ್ಲ, ಆದರೆ ಇಷ್ಟ ಆಯಿತು ಮತ್ತು ಒಂದೊಂದು ಹಳೇದಾಗಿತ್ತು, ಅದಕ್ಕಾಗಿ ತೊಗೊಂಡೆ. ಇದು ಚೆನ್ನಾಗಿದೆ. ಆಮೇಲೆ ಇದೊಂದು 3 ಸೌಟಿದೆ. ಇದು ನನಗೆ ಬೇಕಾಗಿತ್ತು ಆ್ಯಕ್ಚುಲಿ, ಮರದ್ದು, ತುಂಬ ಹಳೇದಾಗಿತ್ತು. ಇದು ಚೆನ್ನಾಗಿದೆ, ಇವಾಗ ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬರ್ತಾಯಿದೆ.
ಆಮೇಲೆ ಇದು ಪಾತ್ರೆ ತೊಳೆಯುವ ಸಾಬೂನು. ಆಮೇಲೆ ಇದು ಎಲ್ಲ ಕಡೆನೂ ಇದು ಒಂದೇ ಬ್ರ್ಯಾಂಡದ್ದು ನಾನು ತೊಗೊಳ್ತಾ ಇದ್ದೀನಿ, ಹಾಗಾಗಿ ಇದು ಫೇರಿ ಸಿಕ್ತು, ತೊಗೊಂಬಂದಿದ್ದೀನಿ. ಆಮೇಲೆ ಚಪ್ಪಲಿಯನ್ನು ತಗೊಂಡ್ವಿ. ಪೆಪ್ ಆ್ಯಂಡ್ ಕೋದಲ್ಲಿ ಅವ್ರದ್ದು ಚಪ್ಪಲಿ ಇದೆ. ಅದೇ ಥರ ನಾನು ಬಾಡಿ ಬಟರ್ನ ತೊಗೊಂಡಿದ್ದೀನಿ. ಇದು ಹೆಂಗಂದರೆ ಇವಾಗ ಟ್ರಾವೆಲೆಲ್ಲ ಮಾಡ್ತಿರ್ತೀವಿ, ಆವಾಗ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಡ್ರೈ ಅನ್ನಿಸಿದಾಗ ಕೈಗೆಲ್ಲ ಹಚ್ಕೊಳ್ಳೋಕ್ಕೆಲ್ಲ ಈಸಿಯಾಗಿರುತ್ತೆ. ಇದೊಂದು ಟೀ ಟ್ರೀ ಆಯಿಲ್ ಅಂತ ಸಿಕ್ಕಿದೆ. ನನ್ನ ಗೆಳತಿಯೊಬ್ಬರು ಹೇಳಿದರು ಇದರಿಂದ ಕೂದಲು ಉದುರುವುದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಅದರಿಂದ ತೊಗೊಂಡು ಬಂದಿದ್ದೀನಿ. ಇನ್ನೂ ಬಳಕೆ ಮಾಡಿಲ್ಲ. ಬಳಕೆ ಮಾಡಿದ ಮೇಲೆ ಹೇಳ್ತೀನಿ ಹೇಗಿದೆ ಅಂತ. ಇದು ಮೆನ್ಸ್ ಪರ್ಫ್ಯೂಮ್ ತೊಗೊಂಡ್ಬಂದಿದ್ದೀನಿ, ನೆವಿಯಾದ್ದು. ಡೆಟಾಲ್ದು ಒಂದು ಏರ್ ಫ್ರೆಶ್ನರ್ ಸಿಕ್ತು, ಇದನ್ನು ತೊಗೊಂಡು ಬಂದಿದ್ದೀನಿ. ಇವಾಗ ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ, ಕಿಟಕಿ ತೆಗೆದ್ರೂ ಕೂಡ ಕೆಲವೊಂದು ಸತಿ ವಾಸನೆ ಹೋಗೋದಿಲ್ಲ, ಆವಾಗ ಇದು ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ಬೇರೆ ಥರದಂತಹ ಒಂದು ಗಮ್ ಇದು ಹೆಂಗಂತಂದರೆ ಇವಾಗ ಕಿಚನಲ್ಲಿ ಮತ್ತು ಬಾತ್ರೂಮಲ್ಲೆಲ್ಲ ಸೈಡಿಗೆ ಪೇಂಟ್ ಮತ್ತು ಗೋಡೆ ಮಧ್ಯದಲ್ಲಿ ಸ್ವಲ್ಪ ಬಿಟ್ಕೊಳ್ಳುತ್ತಲ್ಲ, ಅಲ್ಲಿ ಹಾಕೋಕ್ಕೆ ಅದನ್ನು ಯೂಸ್ ಮಾಡೋಕ್ಕೆ ಒಂದು ಗನ್ ಅಂತ ಬರುತ್ತೆ, ಅದನ್ನು ಕೂಡ ತೊಗೊಂಬಂದಿದ್ದೀನಿ. ಇದೊಂದು ಬೆನ್ನು ನೋವಿಗೋಸ್ಕರ ಒಂದು ಹೀಟ್ ಇರುವಂತಹ ಪಟ್ಟಿ. ಇದು ಹೆಂಗಂತಂದರೆ ಇದರಲ್ಲಿ ಒಂದು ಚಿಕ್ಕದಾಗಿರುವಂಥ ಪಟ್ಟಿ ಇರುತ್ತೆ, ಅದನ್ನು ನಾವು ಬೆನ್ನಿಗೆ ಹಾಕ್ಕೋಬೇಕು. ಇದರಿಂದ ಹೀಟ್ ರಿಲೀಸ್ ಆಗಿಬಿಟ್ಟು ಪೇನ್ ಸ್ವಲ್ಪ ಕಡಿಮೆ ಆಗಿ ಚೆನ್ನಾಗಿ ಅನಿಸುತ್ತೆ. ಇದನ್ನು ನಾನು ಬಳಸಿದ್ದೀನಿ. ಚಿಕ್ಕ ಪುಟ್ಟ ನೋವೆಲ್ಲ ಇದ್ದರೆ ಇದನ್ನು ಹಾಕ್ಕೊಂಡಾಗ ಪರಿಣಾಮ ಬೀರುತ್ತೆ. ಇನ್ನೊಂದು 3-4 ಐಟಮ್ ಇದೆ. ಹಿಂದಿನ ವಿಡಿಯೋದಲ್ಲಿ ಇದನ್ನು ಸೇರಿಸ್ಕೊಳ್ಳೋದಕ್ಕೆ ಮರ್ತುಬಿಟ್ಟಿದ್ದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಚಿಕ್ಕದಾಗಿರುವಂಥ ಹೆರೆಮಣೆ. ಈಗ ಶುಂಠಿ ಎಲ್ಲ ಹೆರಿಯೋಕ್ಕೆ ಚೆನ್ನಾಗಿರುತ್ತೆ. ಇದು ಹೆಂಗಂದರೆ ಇದು ಸಿಲಿಕಾನಿನ ಬ್ರಷ್. ಇದು ಎಣ್ಣೆ ಎಲ್ಲ ಹಚ್ಚಬೇಕು ಇವಾಗ ರೋಟಿಗೆಲ್ಲ ಅಂತಂದರೆ ಈಸಿ ಆಗುತ್ತೆ. ಆಮೇಲೆ ಇದು ಬೇಕಿಂಗ್ ಮೆಜರಿಂಗ್ ಕಪ್ಸು. ಇದರಲ್ಲಿ ಚಿಕ್ಕಿರುವಂತಹ ಸ್ಪೂನ್ ಇದೆ. ಇದನ್ನು ಬಳಸ್ಕೊಂಡು ಎಕ್ಸಾಕ್ಟ್ ಮೆಜರ್ಮೆಂಟ್ ಮಾಡಿಕೊಂಡು ಇವಾಗ ಕೇಕ್ ಎಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ಈಸಿ ಆಗುತ್ತೆ. ಆಮೇಲೆ ಇದೇ ಥರ ಒಂದು ಸ್ಮೂದಿಗೆ ಅಥವಾ ಜ್ಯೂಸ್ಗಳಿಗೆಲ್ಲ ಕಪ್ ಬೇಕಾಗಿತ್ತು, ಚೆನ್ನಾಗಿರೋದು 1 ಪೌಂಡ್ ಸಿಕ್ಕಿದೆ. ಈ ಥರ ಇದೆ ನೋಡಿ. ಹೆಚ್ಚಾಗಿ ನಾನು ಪ್ಲಾಸ್ಟಿಕ್ ತಗೊಳ್ಳದೇ ಇರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಲವೊಂದು ಸತಿ ಬೇರೆ ಆಪ್ಷನ್ ಇರಲ್ಲ, ಬಂದುಬಿಡುತ್ತೆ. ಅದೇ ಥರ ಇದೊಂದು ಚಿಕ್ಕದಾಗಿರುವಂಥ ಟೆಡ್ಡಿ ಬೇರ್ ಸಿಕ್ತು, ತುಂಬ ಇಷ್ಟ ಆಯಿತು, ಬಿಡೋಕ್ಕೆ ಮನಸ್ಸಾಗಲಿಲ್ಲ, ತೊಗೊಂಡು ಬಂದಿದ್ದೀನಿ. ಅದೇ ಥರ ಇವಾಗ ಇಲ್ಲಿ ನೋಡಿ ಈ ಥರ ಉಪ್ಪು ಮತ್ತು ಸಕ್ಕರೆ ಎಲ್ಲ ಈ ಥರ ಜಾರ್ಗಳೆಲ್ಲ ಹಾಕಿಟ್ಕೊಂಡಿದ್ದೀನಿ. ಮೊದಲು ತೋರಿಸಿದ್ನಲ್ಲ ಅದೇ ಇದು. ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕನ್ನಡದಲ್ಲಿ ಮಾತಾಡಿ ಅಂತ ಕಮೆಂಟ್ ಮಾಡಿದರು, ತುಂಬಾ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದೆ. ಆಮೇಲೆ ನಾನು ಹೆಚ್ಚಾಗಿ ಕನ್ನಡದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ್ಯ ಅತಿ ಮುಖ್ಯ. ಪ್ರತಿ ವಾರ ನಾನು ಈ ಥರ ಅಡುಗೆಗಳ ಮೇಲೆ, ಲೈಫ್ ಸ್ಟೈಲ್ ಮೇಲೆ ಮತ್ತು ಪ್ರವಾಸದ ಮೇಲೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನೀವು ದಯವಿಟ್ಟು ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಕಾರ ಮಾಡಿ. ಥ್ಯಾಂಕ್ ಯು. ಬಾಯ್.